26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಧರ್ಮಪತ್ನಿ ಚೆನ್ನಮ್ಮ ಅವರು ವಿಧಿವಶರಾಗಿದ್ದಾರೆ. ಅವರು ಅಪಾರ ಬಂಧುಗಳು, ಅವರ ಆಪ್ತರು, ಕುಟುಂಬ ಸದಸ್ಯರನ್ನ ಆಗದಿರ್ತಕ್ಕಂಥದ್ದು ಸಹಜವಾಗಿಯೇ ಇಡೀ ಕುಟುಂಬಕ್ಕೆ ಭರಿಸಲಾಗದ ದುಃಖಕ್ಕೆ ಕಾರಣ ಆಗಿದೆ. ಅದರಲ್ಲೂ ಕೂಡ ತಾಯಿಯನ್ನು ಕಳ್ಕೊಂಡಿರ್ತಕ್ಕಂಥ ಮಕ್ಕಳ ನೋವು ಹೇಗಿರುತ್ತೆ ಅನ್ನೋದಕ್ಕೆ ರೇವಣ್ಣ ಅವರು ಸಾಕ್ಷಿ ಆಗ್ತಾ ಇದ್ದಾರೆ. ನಿನ್ನೆಯಿಂದನೂ ಕೂಡ ಅವರ ಕಣ್ಣೀರು ಕಡಿಮೆ ಆಗಿಲ್ಲ. ಈಗ ಸ್ಥಳಕ್ಕೆ ಬಂದು ಇಲ್ಲೂ ಕೂಡ ಕಣ್ಣೀರಿಡ್ತಾ ಇದ್ದಾರೆ. ಅದಕ್ಕೆ ಕಾರಣ ರೇವಣ್ಣ ಅವರು ತಾಯಿಯನ್ನು ಅಷ್ಟೊಂದು ಹಚ್ಕೊಂಡಿದ್ರು. ಚೆನ್ನಮ್ಮ ಅವರು ಕೂಡ ಮಗ ಅಂದರೆ ಅಷ್ಟೇ ಪ್ರೀತಿ ಮಾಡ್ತಾಯಿದ್ರು. ಅವರ ತಾಯಿ ಮಗನ ಪ್ರೀತಿ ಬಗ್ಗೆ ಪ್ರತ್ಯಕ್ಷವಾಗಿ ಕಂಡಂಥ ಹಾಸನದ ವಕೀಲರು ಆಗಿರ್ತಕ್ಕಂಥ ರೇವಣ್ಣವರ ಅತ್ಯಾಪ್ತರು ಆಗಿರ್ತಕ್ಕಂಥ ಅವರು ನಮ್ಮ ಜೊತೆಗಿದ್ದಾರೆ. ಪೂರ್ಣಚಂದ್ರ ಅವರು, ಅವ್ರನ್ನ ಮಾತಾಡ್ಸೋಣ. ಸರ್, ರೇವಣ್ಣ ಅವರ ನೋವನ್ನು ನಿಜವಾಗ್ಲೂ ಕೂಡ ನಮಗೂ ಕೂಡ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಸರ್. ಅವ್ರ ಬಾಯಿಂದ ಮಾತೇ ಹೊರಡ್ತಾ ಇಲ್ಲ. ಪ್ರತಿ ಮಾತಿಗೂ ಕೂಡ ಕಣ್ಣೀರು ಇಳಿದು ಹೋಗ್ತಾ ಇದೆ. ಸೊ ಅವರ ತಾಯಿ ಮಗನ ಬಾಂಧವ್ಯ ನೀವು ನೋಡಿದಾಗೆ ಸರ್, ಅವರು ನಾವು ಹಿಂದೆ ಚರಿತ್ರೆಗಳಲ್ಲಿ ಓದಿದ್ವಿ. ತಾಯಿ ಮಗ ಭರತ ಚಕ್ರವರ್ತಿ ಹಿಂಗೆಲ್ಲ ಇದ್ದಂತೆ, ತಂದೆ ತಾಯಿಗಳನ್ನ ಅಡ್ಡೆನಲ್ಲಿ ಓದ್ಕೊಂಡು ಹೋದ್ರಂತೆ. ಆ ವಿಚಾರಗಳನ್ನ ನಾವು ಚರಿತ್ರೆಯಲ್ಲಿ ಓದಿದ್ವಿ. ಬಟ್ ರೇವಣ್ಣವರು ಅಮ್ಮವ್ರ ವಿಚಾರದಲ್ಲಿ ಎಷ್ಟು ದೊಡ್ಡವರು ಅಣ್ಣವರು ಅಂದರೆ 365 ದಿವಸನೂ ಕೂಡ ಅವ್ರ ಹೆಸರಲ್ಲಿ ಅರ್ಚನೆ ಮಾಡಿಸ್ದಲೇ ಅವರು ಮುಂದೆ ಹೋಗ್ತಾನೆ ಇರಲಿಲ್ಲ. ಬೆಳಗ್ಗಿನ ಕಾರ್ಯಕ್ರಮ ಅವ್ರದ್ದು, ಅಮ್ಮವರು ದೊಡ್ಡವ್ರ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡೆ ಮುಂದೆ ಹೋಗ್ತಾ ಇದ್ದಿದ್ದು. ಆಮೇಲೆ ಅವ್ರು ಇಲ್ಲಿಂದ ಬೆಂಗಳೂರಿಗೆ ಹೋಯ್ತು ಅಂತ ಅಂದರೆ ಇಲ್ಲಿ ದೇವಸ್ಥಾನದ ಪ್ರಸಾದ ಅಲ್ಲಿ ತಗೊಂಡು ಹೋಗ್ದಲೇ ಅವ್ರು ಹೋಗ್ತಾ ಇರಲಿಲ್ಲ. ಅದೇ ರೀತಿ ಅಮ್ಮವರು ಅಷ್ಟೇ. ನಾವು ಯಾರೇ ರೇವಣ್ಣವ್ರ ಜೊತೆ ಹೋಗಲಿ ಅಥವಾ ನಾವೇ ಇಂಡಿವಿಜುವಲಾಗಿ ಹೋಗಲಿ, ಊಟ ಮಾಡಿ ಬಂದಿದ್ದೀವಿ ಅಮ್ಮ ಅವರೇ ಅಂದರೂ ಕೂಡ ಒಂದು ಬಾಳೆಹಣ್ಣಾದರೂ ನಮ್ಮ ಮನೇಲಿ ತಿಂದು ಹೋಗಿ ಅಂತ. ಇವತ್ತು ನಾನು ಇನ್ನೂ ಒಂದು ಈ ಸಂದರ್ಭದಲ್ಲಿ ಹೇಳ್ತೀನಿ, ಇವತ್ತು ನಮ್ಮ ಹಾಸನ ಜಿಲ್ಲೆಯಲ್ಲಿ ಇಷ್ಟೊಂದು ಅಭಿವೃದ್ಧಿಯಾಗಿದೆ ಅಂದರೆ ಅದಕ್ಕೆ ಕಾಣದ ಕೈವಾಡ ಶಕ್ತಿ ಯಾವುದಾದ್ರೂ ಇದೆ ಅಂತ ಅಂದರೆ ಅದು ಚೆನ್ನಮ್ಮವರೇ. ಅವರ ದೂರದೃಷ್ಟಿ ಅಷ್ಟೊಂದಿತ್ತು, ಬೇರೆಯವ್ರಿಗೆ ಗೊತ್ತಿಲ್ಲ. ಚೆನ್ನಮ್ಮವರು ಮನೆಯಲ್ಲೇ ಇರ್ತಾರೆ. ಬಟ್ ಅವರು ಮಕ್ಕಳ ವಿದ್ಯಾಭ್ಯಾಸಕ್ಕೆ ರೇವಣ್ಣ ಸಾಹೇಬ್ರಿಗೆ ಯಾವಾಗಲೂ ಹೇಳೋರು, ಮಕ್ಕಳು ಗೌರ್ಮೆಂಟ್ ಶಾಲೆಯಲ್ಲಿ ಓದಬೇಕು. ನಾನು ಆ ಕಷ್ಟ ನೋಡಿದ್ದೀನಿ. ನಾನು ಮುತ್ತಿಗೆರಳ್ಳಿಯಿಂದ ಮೊಸಳೆ ಹೊಸಳ್ಳಿವರೆಗೂ ನಡ್ಕೊಂಡು ಬಂದು ಓದ್ತಾ ಇದ್ದೆ ಅಂತಕ್ಕಂಥ ಮಾತನ್ನು ಹೇಳ್ತಾಯಿದ್ರು. ಆ ಕಾರಣಕ್ಕೋಸ್ಕರ ರೇವಣ್ಣ ಸಾಹೇಬ್ರು ಇವತ್ತಲ್ಲಿ ಒಂದು ಇಂಜಿನಿಯರಿಂಗ್ ಕಾಲೇಜನ್ನು ತರೋದು. ಯಾಕೆಂದರೆ ಹಳ್ಳಿ ಮಕ್ಕಳು, ಪ್ರತಿ ಮಕ್ಕಳಿಗೂ ಕೂಡ ಉನ್ನತ ಶಿಕ್ಷಣ ಸಿಗಬೇಕು ಅಂತ. ಅವರು ಅನ್ನಪೂರ್ಣೇಶ್ವರಿ ಅನ್ನೋದು ಒಂದು ಭಾಗ ಆದರೆ ಅವರಲ್ಲೂ ಕೂಡ ದೊಡ್ಡವರಿಗೆ, ಕುಮಾರಣ್ಣವ್ರಿಗೆ ಮತ್ತು ರೇವಣ್ಣವ್ರಿಗೆ ಅವರ ಒಂದು ಮಾರ್ಗದರ್ಶನ ತುಂಬ ಇತ್ತು. ಅದು ಯಾರೇ ಏನೇ ಹೇಳಲಿ, ಅವರು ಯಾರಿಗೂ ಕೆಡಕು ಬಯಸಬೇಡಿ, ಯಾವುದೇ ರೀತಿ ರಾಜಕೀಯ ಆಗೇತನ ಸಾಧಿಸಬೇಡಿ, ನಮ್ಮವರು ಅನ್ನಂಗೆಲ್ಲ ನೋಡಿ. ರಾಜಕೀಯ ಬರುತ್ತೆ ಹೋಗುತ್ತೆ, ಅದನ್ನು ಬೆಳಗ್ಗೆ ಎಷ್ಟರೊಳಗಡೆ ಮರೆತುಬಿಡಿ. ಯಾವುದೇ ಪಕ್ಷದ ಕಾರ್ಯಕರ್ತರು ಅವ್ರ ಮನೆ ಹತ್ರ ಹೋಗಿ ಸಹಾಯ ಕೇಳಿದ್ರು ಕೂಡ ಅವ್ನು ನಮ್ಮವನು. ನಾನು ಒಬ್ಬ ಸಾಮಾನ್ಯ ವಕೀಲ. ನನಗೂ ಕೂಡ ಯಾರಾದರೂ ಅಲ್ಲಿ ಯಾವ್ದಾದ್ರು ಒಂದು ಕೇಸ್ ವಿಚಾರಕ್ಕೆ ಹೋದರೆ ನನಗೂ ಕೂಡ ಫೋನ್ ಮಾಡಿ ಹೇಳೋರು, ನೋಡಪ್ಪ ನಮ್ಮೂರವರಂತೆ, ಅವ್ರಿಗೆ ಯಾವುದೇ ಫೀಸ್ ತಗೋಬೇಡಪ್ಪ, ನಡೆಸ್ಕೊಡಪ್ಪ ಅಂತ. ಅಂಥ ಒಂದು ಬಾಂಧವ್ಯ ಈ ಜಿಲ್ಲೆ ಮೇಲೆ ಅವ್ರಿಗಿತ್ತು. ಅದರಲ್ಲೂ ಎಸ್ಪೆಷಲಿ ರೇವಣ್ಣವ್ರಿಗಂತೂ ಅಗಾಧವಾದ ಪ್ರೀತಿ. ಅವ್ರಿಗೂ ಕೂಡ ರೇವಣ್ಣವ್ರ ಮೇಲೆ ಭಾಳ ಪ್ರೀತಿ, ಅಷ್ಟೊಂದು ದೈವ ಭಕ್ತಿ, ಅವ್ರಿಗಾಗಿ ಪೂಜೆ ಪುನಸ್ಕಾರಗಳು. ಹೌದು. ಮಕ್ಕಳ ಮೇಲೆ ಎಲ್ಲರಿಗೂ ಪ್ರೀತಿ ಇರುತ್ತೆ, ಮಕ್ಕಳಿಗೂ ತಾಯಿ ಮೇಲೆ ಪ್ರೀತಿ ಇರುತ್ತೆ. ವಿಶೇಷವಾಗಿ ನಮ್ಮ ಸಾಹೇಬ್ರೇನೆಂದರೆ ತುಂಬಾ ಅವ್ರನ್ನ ಮಾನಸಿಕವಾಗಿ, ದೈಹಿಕವಾಗಿ ಒಂದು ದೇವರ ಸ್ಥಾನದಲ್ಲಿ ಇಟ್ಟು ನೋಡ್ಕೊಳ್ತಕ್ಕಂಥ ಒಂದು ಭಾವನೆಯನ್ನು ಅವ್ರು ಇಟ್ಕೊಂಡಿದ್ರು. ನಮಗೂ ಕೂಡ ಅವ್ರನ್ನ ನಿನ್ನೆ ರಾತ್ರಿ ಏನು ತಾವು ಕೂಡ ನೋಡ್ತಾ ಇದ್ದೀರಾ, ಅವರಲ್ಲಿ ಮಾತೇ ಬರ್ತಾ ಇಲ್ಲ. ಇಡೀ ರಾತ್ರಿ ನಿದ್ದೆ ಮಾಡಿಲ್ಲ ಅವರು. ರಾತ್ರಿ 12 ಗಂಟೆಗೆ ಅಲ್ಲಿಂದ ಹೊರಟರು. ಬೆಳಗ್ಗೆ 3 ಗಂಟೆಗೆ ಇಲ್ಲಿಗೆ ಬಂದು ಇಲ್ಲಿ ವಸ್ತುಸ್ಥಿತಿ ಎಲ್ಲ ನೋಡ್ಕೊಂಡು ಹೊಳೆನರಸೀಪುರಕ್ಕೆ ಹೋಗಿ ಅಲ್ಲಿ ಅಂತಿಮ ದರ್ಶನಕ್ಕೆ ಯಾವ ವ್ಯವಸ್ಥೆ ಮಾಡಬೇಕು ಅಂತ ಮಾಡಿ 1 ನಿಮಿಷ ನಿದ್ದೆ ಮಾಡಿಲ್ಲ ಮನುಷ್ಯ. ಅವ್ರು ಮಾತೆತ್ತಿದ್ರೆ ನನ್ನ ದೇವತೆ ಹೋದ್ರು ಅಂತ ಕಣ್ಣೀರಾಗ್ತಿದ್ದಾರೆ. ಈ ನಾವು ಯಾರೇನೇ ಸಮಾಧಾನ ಮಾಡಿದ್ರು ಮಾಡೋಕ್ಕಾಗ್ತಾ ಇಲ್ಲ. ಬಟ್ ಈ ಸಂದರ್ಭದಲ್ಲಿ ನಾವು ಒಂದು ಕೇಳ್ಬೋದು, ಆ ಮನುಷ್ಯಂಗೆ ಮತ್ತು ಅವ್ರ ಕುಟುಂಬಕ್ಕೆ ಮತ್ತು ಕುಮಾರಣ್ಣವ್ರಿಗೆ ಆ ದುಃಖ ಬರ್ಸಕ್ಕಂಥ ಶಕ್ತಿಯನ್ನು ದೇವರೇ ಕೊಡಬೇಕು, ಅರದನಹಳ್ಳಿ ಶಿವನೇ ಕರುಣಿಸ್ಬೇಕು ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಈಗ ರೇವಣ್ಣವರು ಒಂದು 2 ವರ್ಷದಿಂದ ಒಂದಷ್ಟು ಕಷ್ಟದ ದಿನಗಳನ್ನು ಫೇಸ್ ಮಾಡಿದ್ರು. ಆ ಸಂದರ್ಭದಲ್ಲಿ ತಾಯಿ ಯಾವ ರೀತಿ ಮಗನಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ರು? ವಿಚಾರದಲ್ಲಿ ಅವರೆಂದೂ ಕೂಡ ಒಂದೇ ಮಾತು ಹೇಳ್ತಾ ಇದ್ದಿದ್ದು, ಸ್ವಲ್ಪ ನೊಂದ್ಕೊಂಡಿದ್ರು. ಆ ವಿಚಾರದಲ್ಲಿ ಸ್ವಲ್ಪ ನೋವಿತ್ತು ಅವ್ರಿಗೆ. ಅದನ್ನು ಬಿಟ್ಟರೆ ಯಾವಾಗಲೂ ಕೂಡ ಅವ್ರು ಯಾವ ರೀತಿ ಪ್ರೀತಿ, ವಿಶ್ವಾಸ, ಅಗಾಧವಾದಂಥ ಒಂದು ನಂಬಿಕೆಯನ್ನು ಇಟ್ಕೊಂಡಿದ್ರು, ದೇವ್ರ ಮೇಲೆ ಒಂದು ಶಕ್ತಿ ಇಟ್ಕೊಂಡಿದ್ರು. ಅವ್ರು ಯಾವಾಗಲೂ ಅದನ್ನೇ ಹೇಳೋರು, ದೇವ್ರಿದ್ದಾನೆ, ನಾವು ತಪ್ಪು ಮಾಡಿಲ್ಲ ಅಂತ ಅಂದರೆ ದೇವ್ರು ನಮ್ಮನ್ನು ಕಾಪಾಡ್ತಾನೆ, ನೀನು ಧೈರ್ಯವಾಗಿರುವಂತಕ್ಕಂಥ ಮಾತನ್ನು ಯಾವಾಗಲೂ ಸಾಹೇಬ್ರಿಗೆ ಹೇಳ್ತಾನೆ ಇರೋರು. ಸಾಹೇಬ್ರು ಕೂಡ ಅಷ್ಟೇ ಥರದ್ದಲ್ಲ, ಅವ್ರು ಯಾವಾಗಲೂ ಅಷ್ಟೇ ಪೂಜೆ ಪುರಸ್ಕಾರ ಯಾವಾಗಲೂ ಮಾಡೋರು. ವಿಶೇಷವಾಗಿ ಏನು ಅಂದರೆ ನಾವೇನು ತಪ್ಪು ಮಾಡದೇ ಇದ್ಮೇಲೆ ಯಾಕೆ ನಾವು ಹೆದರಬೇಕು ಅಂತಕ್ಕಂಥ ಭಾವನೆಯನ್ನು ಸಾಹೇಬ್ರಿಗೂ ಕೂಡ ಅವರು ಧೈರ್ಯ ತುಂಬ್ತಾಯಿದ್ರು.
ಸಾಹೇಬರು ಕೂಡ ಅಷ್ಟೇ, ತಾಯಿ ಮೇಲೆ ಅಗಾಧವಾದ ನಂಬಿಕೆ, ನಿನ್ನ ಪೂಜೆ ಮಾಡ್ತಕ್ಕಂಥ ಪೂಜಾ ಫಲ ನಮ್ಮ ಮೇಲೆ ಯಾವಾಗಲೂ ಆಶೀರ್ವಾದವಾಗಿರುತ್ತೆ ಬಿಡು ಅಂತಕ್ಕಂಥ ಮಾತನ್ನು ಹೇಳಿದ್ದನ್ನು ಕೆಲವು ಸಂದರ್ಭದಲ್ಲಿ ನಾನು ನೆನೆಸ್ಕೊಂಡಿದ್ದೆ. ಸರ್, ಹಾಸನದಿಂದ ಬೆಂಗಳೂರಿಗೆ ಹೋದಾಗ ರೇವಣ್ಣ ಅವರು ಅವ್ರ ಮನೆಗೆ ಹೋಗಲಿಲ್ಲ ಅಂದರೂ ಕೂಡ ಇವರು ಇದ್ದಾಗ ಭೇಟಿ ಮಾಡಿ ಎಷ್ಟು ಸಮಯ ಆದರೂ ಭೇಟಿ ಮಾಡಿ ಬರ್ತಿದ್ದಾರೆ ಸರ್. ರಾತ್ರಿ 1:30 ಆಗಲಿ, ಇಲ್ಲಿಂದ ಹಾಸನದಿಂದ ಹೋದರೆ ರಾತ್ರಿ 1:15 ಆದರೂ ಕೂಡ ದೊಡ್ಡವ್ರನ್ನ ಅಮ್ಮವ್ರನ್ನ ಮಾತಾಡ್ಸ್ಕೊಂಡೇ ಅವ್ರು ಬಸವನಗುಡಿ ಮನೆಗೆ ಹೋಗ್ತಿದ್ದಿದ್ದು. ಅವ್ರು ಮಲಗಿದ್ರು ಕೂಡ ಅವ್ರು ಅಮ್ಮವರು ಅಷ್ಟೇ, ಹಾಸನಿಂದ ಯಾಕೆ ಇಷ್ಟೊತ್ತಿನಲ್ಲಿ ಬರೋಕ್ಕೆ ಹೋದೆ, ಊಟ ಮಾಡ್ಕೊಂಡು ಹೋಗು. ಎಷ್ಟೋ ಸಂದರ್ಭದಲ್ಲಿ ರೇವಣ್ಣ ಸಾಹೇಬರು 2 ಗಂಟೆ ರಾತ್ರಿನಲ್ಲಿ ಊಟ ಮಾಡಿದ್ದಾರೆ ಪದ್ಮನಾಭ ನಗರದಲ್ಲಿ. ಅವ್ರು ಇಲ್ಲಿಂದ ಹೋದ್ರೂ ಕೂಡ ನಮಗೂ ಕೂಡ ಊಟ ಹಾಕಿದ್ರು. ರಾತ್ರಿ 2 ಗಂಟೆಲ್ಲೂ ಕೂಡ ನಮಗೆ ಬಡಿಸಿದ್ದಾರೆ ಅಮ್ಮವರು. ನಾವು ಯಾರು ಈ ವಯಸ್ಸು ಚಿಕ್ಕದು ಆ ಥರ ಇಲ್ಲ. ಅಷ್ಟೊತ್ತಿನಲ್ಲಿ ಬಂದಿದ್ಯಾ ನೀನು ಅವ್ರ ಜೊತೆ ಕೂತ್ಕೊ, ಊಟ ಮಾಡ್ದಲ್ಲೇ ಹೋಗೋಕ್ಕೂಡ್ದು. ಆ ಬಾಂಧವ್ಯ ನಮ್ಗೆ ಎಂದೆಂದೂ ಕೂಡ ಆ ಪ್ರೀತಿ ವಾತ್ಸಲ್ಯ ಮತ್ತೆ ಯಾರಿಂದನೂ ಇಲ್ಲಿ ಒಬ್ಬ ಮಾಜಿ ಪ್ರಧಾನಮಂತ್ರಿಯವರ ಹೆಂಡತಿಯವರಿಂದ ನಾವು ಅದು ನಿರೀಕ್ಷೆ ಮಾಡಿದ್ದೀವಿ ಅಂತ ಅಂದರೆ ಅದು ನಮಗೆ ಸಿಕ್ಕಿದೆ ಅಂದರೆ ನಾವು ಪುಣ್ಯವಂತರು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ. ಸಾಮಾನ್ಯ ಚಿಕ್ಕ ಮಕ್ಕಳು ತಮ್ದು ಏನಾರು ಕೆಲಸ ಆಗಬೇಕು ಅಂದರೆ ತಾಯಿ ಹತ್ರ ಹೋಗಿ ಹೇಳ್ತಾರೆ, ತಂದೆ ಹತ್ರ ಕೆಲಸ ಆಗಬೇಕು ಅಂದರೆ ತಾಯಿ ಹತ್ರ ಹೇಳ್ತಾರೆ. ಅದು ಇಷ್ಟು ಒಬ್ಬ ಪ್ರಬುದ್ಧವಾಗಿ ರಾಜಕಾರಣದಲ್ಲಿ ಬೆಳೆದಿರ್ತಕ್ಕಂಥ ರೇವಣ್ಣ ಅವರು ಕೂಡ ತಮ್ದು ಏನೇ ಕೆಲಸ ಆಗಬೇಕಂದ್ರೆ ಫಸ್ಟ್ ಅಟೆಂಪ್ಟು ತಾಯಿ ಹತ್ರ ಮಾಡ್ತಾಯಿದ್ರು. ಅಲ್ಲ, ಅವರು ಯಾವುದೇ ಒಂದು ಒಳ್ಳೆಯದು ಕೆಡಕನ್ನು ಅವ್ರ ತಾಯಿ ಹತ್ರ ಅವರು ಪ್ರಸ್ತಾಪಿಸ್ತಾ ಇದ್ರು. ಇದು ಸರಿನೋ ತಪ್ಪು ಅನ್ನಕ್ಕಂಥ ಭಾವನೆಯನ್ನು ಅವ್ರು ವ್ಯಕ್ತಪಡಿಸ್ತಾ ಇದ್ರು. ಅದೇ ರೀತಿ ಎಂದೂ ಕೂಡ ಚೆನ್ನಮ್ಮವರು ಕೆಡುಕು ಬಯಸ್ತಕ್ಕಂಥ ಯಾವುದೇ ಒಂದು ಇದನ್ನು ಅವ್ರು ಹೇಳೇ ಇಲ್ಲ. ಎಲ್ಲರೂ ಕೂಡ ಪಾಸಿಟಿವ್ ಆಗಿ ಹೇಳ್ತಿದ್ರು, ಒಳ್ಳೆಯದೇ ಮಾಡಬೇಕು ಅಂತಕ್ಕಂಥ ಒಂದು ಸಲಹೆಯನ್ನು ಕೊಡ್ತಾಯಿದ್ರು. ಅದೇ ರೀತಿ ದೊಡ್ಡವರು ಅಷ್ಟೇ, ದೊಡ್ಡವ್ರಿಗೂ ಅವರ ಶ್ರೀಮತಿಯವ್ರ ಕಂಡ್ರೆ ಚೆನ್ನಮ್ಮವ್ರ ಕಂಡ್ರೆ ಅಗಾಧವಾದ ಪ್ರೀತಿ ಇತ್ತು. ಅವರು ಅಗಾಧವಾದ ಪ್ರೀತಿಯನ್ನು ಇಟ್ಕೊಂಡಿದ್ರು. ಅವರಿಬ್ಬರ ಹತ್ರನೇ ಡಿಸ್ಕಸ್ ಮಾಡಿಬಿಟ್ಟು ರೇವಣ್ಣವ್ರು ಯಾವುದೇ ಕೆಲಸ ಕಾರ್ಯಗಳನ್ನು ಹಾಸನ ಜಿಲ್ಲೆ ಒಳಗಡೆ ತರ್ತಾಯಿದ್ರು. ಪುರಾಣಗಳಲ್ಲಿ, ಚರಿತ್ರೆಗಳಲ್ಲಿ ತಾಯಿ ಮಗನ ಬಾಂಧವ್ಯವನ್ನು, ಪ್ರೀತಿಯನ್ನು, ವಾತ್ಸಲ್ಯವನ್ನು, ಅಕ್ಕರೆಯನ್ನು ಕಾಣ್ತಾ ಇದ್ದೀವಿ. ಆದರೆ ನಮ್ಮ ಕಣ್ಮುಂದೆನೇ ರೇವಣ್ಣ ಮತ್ತು ಚೆನ್ನಮ್ಮ ಅವರ ನಡುವಿನ ಆ ಒಂದು ತಾಯಿ ಪ್ರೀತಿ ನಮಗೆ ಕಾಣ್ತು. ಆದರೆ ಅವ್ರನ್ನ ಕಳ್ಕೊಂಡಿರ್ತಕ್ಕಂಥ ರೇವಣ್ಣ ಅವ್ರನ್ನ ಸಂತೈಸಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಆ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಅವರಿಗೆ ಬರಲಿ ಅಂತಕ್ಕಂಥದ್ದು ಅವರ ಆಪ್ತರ ಒಂದು ಹಾರೈಕೆ. ಕ್ಯಾಮ್ರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.